ಇದ್ರಲ್ಲಿ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಇಲ್ಲ, ನಿಮ್ಗೆ ಏನು ಇದರಿಂದ ತೊಂದರೆ ಏನೂ ಆಗೋದಿಲ್ಲ, ಒಳ್ಳೇದೇ ಆಗೋದು ಇದಲ್ಲಿ. ಯಾಕೆ ಇದ್ರ ಮಾತಾಡ್ತಾ ಇದ್ದೀನಿ ಅಂದ್ರೆ, ನನಗೆ 30 ವರ್ಷ ಹಿಂದೆ ಆಕ್ಸಿಡೆಂಟ್ ಆಗಿ ಕಾಲು ಪ್ರಾಬ್ಲಮ್ ಆಗಿತ್ತು. ನಿಂತ್ಕೊಳ್ಳೋಕ್ಕೆ ಎಲ್ಲ ನಡೆಯೋಕ್ಕೆಲ್ಲ ಆಗ್ತಾ ಇರಲಿಲ್ಲ. ಆವಾಗ ಡಾಕ್ಟರ್ ಹೇಳಿದ್ರು ನಿಮಗೆ ಆಸ್ಟ್ರೋಪೊರೋಸಿಸ್ ಇದೆ ಅಂತ ಹೇಳಿದರು. ಆದರೆ ಅದು ಆಪರೇಷನ್ ಮಾಡಿಬಿಟ್ಟು ನಿಮ್ಗೆ 2 ಕಾಲು ನಿಮಗೆ ನಡೆಯೋಕ್ಕೆ ಆಗಲ್ಲ, ಇನ್ಮೇಲೆ ಜೀವನ ಪರ್ಯಂತ ನಡೆಯೋಕ್ಕಾಗಲ್ಲ, ನಿಮಗೆ ವೀಲ್ಚೇರಲ್ಲಿ ಕೂತ್ಕೋಬೇಕಾಗತ್ತೆ ಅಂತ ಹೇಳ್ಬಿಟ್ಟಿದ್ರು. ಲಕ್ಷ ಲಕ್ಷ ಖರ್ಚಾಗತ್ತೆ ಇದಕ್ಕೆ ಅಂತ ಹೇಳಿದರು. ಅವನಿಗೆ ತುಂಬ ಚಿಂತೆ ಆಯಿತು, ಏನು ಮಾಡೋದಿನ್ನ ಅಂತ. ನೋಡ್ಕೊಳ್ಳೋಕ್ಕೆ ಬೇರೆ ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದು ಮನೆಯಲ್ಲಿ. ಆವಾಗ ನನಗೆ ಯಾರೋ ಈ ಥರ ಒಂದು ಮದ್ದು ತಂದು ಕೊಟ್ಟರು. ಅದೀಗ ಆರ್ಥೋಸಿಕಾಪ್ ಅಂತ ಹೇಳ್ತಾರೆ. ಅದು ತೆಕ್ಕೊಂಡು ಒಂದೇ ಒಂದು ತಿಂಗಳಲ್ಲಿ ಎಷ್ಟು ಚೇತರಿಸಿದ್ದೀನಿ ಅಂದರೆ, ಇವಾಗ ಬರೀ ನೋಡಿ ನಿಮ್ಮ ಎದುರು ನಿಂತಿದ್ದೀನಿ. ಇವಾಗ ಆವಾಗ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಕಾಲು ನೋವು ಇಷ್ಟು ಜಾಸ್ತಿ ಇತ್ತು ನನಗೆ. ಇವಾಗ ಆರಾಮಾಗಿ. ಸೊ ಈ ಥರ ಈ ಮದ್ದು ತೆಕ್ಕೊಂಡು ಮಂಡಿ ನೋವು, ಕಾಲು ನೋವು, ಆಮೇಲೆ ಈಗ ಇರುವ ಯಾವ್ಯಾವ ಕಾಯಿಲೆಗಳೀಗ ಪ್ರೆಸೆನ್ಸಿ ಇದೆ ಇವಾಗ ನಿಮ್ಗೆ ಗೊತ್ತು. ಶುಗರ್ ಆಗಲಿ, ಎಲ್ಲ ಮನೆಯಲ್ಲಿ ಒಂದು ಶುಗರ್ ಪೇಷಂಟ್ ಇದ್ದೇ ಇರ್ತಾರೆ ಇವಾಗ. ಅವಾಗ ಡಾಕ್ಟರ್ ಏನು ಹೇಳ್ತಾರೆ, ನಿಮಗೆ ಒಂದು ಟ್ಯಾಬ್ಲೆಟ್ ತಗೊಳ್ಳಿ, ಜೀವನ ಪರ್ಯಂತ ನೀವು ಸಕ್ಕರೆ ಮುಟ್ಟಂಗಿಲ್ಲ, ಚಾಯಕ್ಕೆ ಸಕ್ಕರೆ ಹಾಕಂಗಿಲ್ಲ, ಕಾಫಿಗೆ ಸಕ್ಕರೆ ಹಾಕಂಗಿಲ್ಲ, ಏನೇ ಫಂಕ್ಷನಿಗೆ ಹೋದ್ರೂ ನೀವು ಶುಗರ್ ಇರುವ, ಸಕ್ಕರೆ ಇರುವ ಸ್ವೀಟ್ಗಳನ್ನು ತಿನ್ನಂಗಿಲ್ಲ. ಆವಾಗ ನಿಮಗೆ ಜೀವನವೇ ಹಾಳಾದಂಗೆ ಆಗುತ್ತೆ. ಯಾಕಂದರೆ ಎಲ್ಲರಿಗೂ ಸ್ವೀಟ್ ಅಂದರೆ ತುಂಬ ಇಷ್ಟ. ಆದರೆ ನಮ್ಮಲ್ಲಿ ಒಂದು ಒಳ್ಳೆ ಮದ್ದಿದೆ, ಅದು ಯಾವುದು ಅಂದರೆ ಡೈಬೋಕಾಪ್ ಅಂತ. ಅದನ್ನು ನೀವು ಬರೀ 3 ತಿಂಗಳು ತಗೊಳ್ಳಿ, ನಿಮಗೆ ಸಕ್ಕರೆ ಹಾಕಿ ಕಾಫಿ ಕುಡಿಬೋದು, ಚಾಯ್ ಕುಡಿಬೋದು, ಸ್ವೀಟ್ ತಿನ್ಬೋದು. ನೀವು ಈ ಥರ ನೀವು ಸುಧಾರಿಕೆ ಆಗುತ್ತೆ ನಿಮಗೆ. ಆಮೇಲೆ ಇನ್ನೊಂದು ಕಾಯಿಲೆ ಯಾವುದು ಇವಾಗ ಇರೋದು ಅಂದರೆ ಥೈರಾಯ್ಡ್. ಥೈರಾಯ್ಡಿಗೆ ನೋಡಿ ಲೇಡೀಸ್ ಒಂದು ಸಣ್ಣ ಟ್ಯಾಬ್ಲೆಟ್ ಕೊಡ್ತಾರೆ. ಆ ಸಣ್ಣ ಟ್ಯಾಬ್ಲೆಟ್ ತಗೊಂಡ್ಬಿಟ್ಟು ಲೇಡೀಸ್ ಮತ್ತು ದಪ್ಪ ದಪ್ಪ ಆಗ್ತಾ ಹೋಗ್ತಾರೆ, ಬಿಡಂಗಿಲ್ಲ, ತಿನ್ನಂಗಿಲ್ಲ, ಈ ಥರ ಆಗುತ್ತೆ ಅವರಿಗೆ. ಅದಕ್ಕೆ ಏನು ನಮ್ಮ ಹತ್ರ ಒಂದು ಮದ್ದಿದೆ, ಅದು ಏನಂದರೆ ಥೈರೋಕಾಪ್ ಅಂತ. ಈ ಥೈರೋಕಾಪ್ ತಗೊಂಡ್ರೆ ನಿಮಗೆ ಥೈರಾಯ್ಡು 3 ತಿಂಗಳಲ್ಲಿ ವಾಸಿ ಆಗುತ್ತೆ ನಿಮಗೆ. ಅದಾದಮೇಲೆ ನೀವು ಟ್ಯಾಬ್ಲೆಟ್ ತಗೊಳ್ಳಂಗಿಲ್ಲ. ಅದೇ ಮೇಡಮ್, ನೀವು ಥೈರೋಕಾಪ್ ಅಂತ ಒಂದು ಮದ್ದು ಇದೆ. ಆ ಥೈರೋಕಾಪ್ ತಗೊಂಡ್ರೆ ನೀವು ಟ್ಯಾಬ್ಲೆಟ್ ತಗೊಳ್ಳೋದು ಬೇಡ. ಆ ಟ್ಯಾಬ್ಲೆಟ್ ತಗೊಂಡು ಏನಾಗುತ್ತೆ ಅಂದರೆ ಅದು ಕೆಮಿಕಲ್, ಅದು